ಬೆಳೆಗಾರರು ನಮಗೆ ಪ್ರತಿ ಟನ್ಗೆ 3,500 ರೂಪಾಯಿ ಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಮತ್ತೊಂದು ಕಡೆ 3,300 ರೂಪಾಯಿ ಕೊಡೋದಾಗಿ ಸರ್ಕಾರದ ವತಿಯಿಂದಲೂ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಕೆಲ ಶುಗರ್ಸ್ ಕಂಪನಿ ಮಾಲೀಕರು ಮಾತ್ರ ಕವಡೆ ಮಾತಿಗೆ ಕಿಮ್ಮತ್ತಿಲ್ಲ ಅನ್ನೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾರೆ. ಇದಕ್ಕಾಗಿ ರೈತರು ಅಫ್ಜಲ್ಪುರದಲ್ಲಿ ಏನ್ ಮಾಡಿದ್ರು ಗೊತ್ತಾ? ಈ ರಿಪೋರ್ಟ್ ನೋಡಿ. ಕಬ್ಬಿಗೆ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ವಿವಿಧ ರೈತ ಸಂಘಟನೆಗಳು ಬೃಹತ್ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಪಟ್ಟಣದಲ್ಲಿ ಏನು ಅಂಬೇಡ್ಕರ್ ಸರ್ಕಲ್ ವೃತ್ತದ ಬಳಿ ಈಗಾಗಲೇ ಸಾಕಷ್ಟು ರೈತ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯಲ್ಲಿರುವಂಥ ರೇಣುಕಾ ಶುಗರ್ಸ್ ಮತ್ತು KPR ಶುಗರ್ಸ್ ರೈತರಿಗೆ ನೀಡಬೇಕಾದಂಥ ದರವನ್ನು ನೀಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಏನು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. 3,500 ರೂಪಾಯಿ ಏನು ಪ್ರತಿ ಟನ್ ಕಬ್ಬಿಗೆ ಬೆಲೆ ನೀಡುವಂತೆ ಆಗ್ರಹಿಸಿರುವಂಥದ್ದು. ಆದರೆ ಸಕ್ಕರೆ ಕಾರ್ಖಾನೆಗಳು ಅಷ್ಟು ಹಣವನ್ನು ಕೂಡ ನೀಡೋದಕ್ಕೆ ಹಿಂದೇಟಾಗ್ತಾ ಇರುವಂಥದ್ದು. ಹಾಗಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಜೊತೆಗೆ ಏನು ಆ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಇದೀಗ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ರೈತರು ಸಾಕಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ಕಳೆದ ಒಂದು ವಾರದಿಂದ ಹೋರಾಟ ನಡೆಸಿರುವಂಥದ್ದು. ಆದರೆ ಇದುವರೆಗೂ ಕೂಡ ಈ ಒಂದು ರೈತರ ಹೋರಾಟಕ್ಕೆ ಸಕ್ಕರೆ ಕಾರ್ಖಾನೆಗಳಾಗಲಿ ಅಥವಾ ಬೇರೆ ಬೇರೆ ಜಿಲ್ಲಾಡಳಿತ ಆಗಲಿ ಯಾವುದೇ ರೀತಿಯಾದಂಥ ಸೊಪ್ಪು ಹಾಕದೇ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ರೈತರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಸೊ ಈ ಭಾಗದಲ್ಲೂ ಕೂಡ ಸಾಕಷ್ಟು ರೈತರು ಕೂಡ ಇರುವಂಥದ್ದು. ಎಲ್ಲರೂ ಕೂಡ ಬಹಳ ಪ್ರಮುಖವಾಗಿ ಒಂದಷ್ಟು ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸ್ತಾ ಇರುವಂಥದ್ದು. ನನ್ನ ಜೊತೆ ಒಂದಷ್ಟು ರೈತರು ಕೂಡ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಬೇಡಿಕೆ ನಿಮ್ದೀಗ ಪ್ರಮುಖವಾಗಿ? ಸರ್, ಬೇಡಿಕೆ ಏನಪ್ಪ ಅಂದರೆ ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತಿರುವಂಥ ವಿಷಯ ಏನಪ್ಪ ಅಂದರೆ ಇವತ್ತು ಕಬ್ಬಿಗಾಗಿ ಇಡೀ ಸುಮಾರು 12ರಿಂದ 14 ತಿಂಗಳ ಕಾಲ ಕಬ್ಬು ಒಂದೇ ಬೆಳೆ ಮೇಲೆ ನಾವು ಅವಲಂಬನೆ ಇಟ್ಕೊಂಡು ಬೆಳೆದಿರುವಂಥ ಕಬ್ಬು. ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಸಿಲಿನಿಂದ ಇವತ್ತು ಇಳುವರಿ ಹೆಚ್ಚು ಬರುವಂಥದ್ದು ಕಬ್ಬು ಇವತ್ತು ನಮ್ಮದು. ಆದರೆ ಇವತ್ತು ಇವತ್ತು ಏನು ರೇಣುಕಾ ಶುಗರ್ ಫ್ಯಾಕ್ಟ್ರಿ ಮತ್ತು KPR ಫ್ಯಾಕ್ಟ್ರಿಯಲ್ಲಿ 5 ಕಿಲೋಮೀಟರ್ ವ್ಯತ್ಯಾಸದಲ್ಲಿ 10 ಒಬ್ಬರು 14 ತೋರಿಸ್ತಾರೆ, ಒಬ್ಬರು 9.60 ತೋರಿಸ್ತಾರೆ. ಅಂದರೆ ಇಲ್ಲಿ ಇಳುವರಿನೇ ಅವರೇ ಸ್ವಂತ ವೈಯಕ್ತಿಕವಾಗಿ ಇಳುವರಿ ಫ್ಯಾಕ್ಟ್ರಿ ಮಾಡಿ ಇವತ್ತು ರೈತರಿಗೆ ಮೋಸ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮಾನ್ಯ CM ಸಾಹೇಬರು ಇವತ್ತು ಬೆಳಗಾವಿ ಭಾಗದ ನಮ್ಮ ರೈತರು ಸೋದರು ಏನು ಹೇಳ್ತಾರೆ, CM ಅವರಿಗೆ ಕಚ್ಚೆ ಡೀಲ ಮಾಡಿ ನಾವು ಅಮೌಂಟ್ ದುಡ್ಡು ತೊಗೊಂಡಿದ್ದೀವಿ 3,300 ಅಂತ ಹೇಳ್ತಾರೆ. ಆದರೆ ಇವತ್ತು ನಮ್ಮ 3,100 ಇವತ್ತು 10.14ಗೆ ಇಳುವರಿ ನೋಡಿದ್ರೆ 3,100 ಆಗುತ್ತೆ ನಮ್ಮ ಕಲಬುರಗಿ ಭಾಗದಲ್ಲಿ. ಅದನ್ನು ಕೂಡ ಕೊಡಲಿಕ್ಕೆ ಇವತ್ತು ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ಇವತ್ತು ಲಿಖಿತ ರೂಪದಲ್ಲಿ ಇವತ್ತು ಆಗಲಿ, ಇವತ್ತು ಪತ್ರಿಕೆ ಮಾಧ್ಯಮ ಮುಖಾಂತರ ಆಗಲಿ ಅವ್ರು ಹೇಳ್ತಾ ಇಲ್ಲ. ಇವತ್ತು ಮೂಕ ಧೋರಣೆ ಮಾಡ್ತಾ ಇದ್ದಾರೆ. ಈಗ ಎಷ್ಟು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಫ್ಯಾಕ್ಟ್ರಿಗಳು? ಇವತ್ತಿನ ದಿನ ರೈತರ ಪರಿಸ್ಥಿತಿ ಹೆಂಗಾಗಿದಪ್ಪ ಅಂದ್ರೆ ಫ್ಯಾಕ್ಟ್ರಿಗಳು ಎಷ್ಟು ಕೊಡ್ತೀನಿ ಅಂತ ಹೇಳ್ತಾರೆ. ಇವಾಗ ಫ್ಯಾಕ್ಟ್ರಿದವ್ರು 2,700 ಅಂತ 3,100 ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಫ್ಯಾಕ್ಟ್ರಿದವರು. ನಮಗೆ ಬೆಳಗಾವಿ ಭಾಗದಲ್ಲಿ ಏನು ಕೊಡ್ತಾ ಇದ್ದೀರಾ ಅದೇ 3,300 ರೂಪಾಯಿ ಕೊಡ್ಬೇಕಂತ ನಮ್ಮ ಕೂಗು. ಇನ್ನೊಂದೇನಪ್ಪ ಅಂದರೆ ವಿಚಾರ, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ರೈತರ ಬೆನ್ನು ಮುರಿಯುವ ಕೆಲಸ ರಾಜಕಾರಣಿಗಳು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕೂಡಲೇ ರೈತರ ಬೆಳೆದ ಎಲ್ಲ ಬೆಳೆಗಳಿಗೆ ಸೂಕ್ತವಾದಂಥ ಬೆಲೆ ನಿಗದಿ ಮಾಡಬೇಕು. ರೈತರ ಗೋಳು ಕಲಬುರಗಿ ಜಿಲ್ಲೆಯಲ್ಲಿ ಅಧೋಗತಿ ಆಗಿದೆ. ಕೂಡಲೇ ರೈತರ ಸಮಸ್ಯೆಗಳನ್ನು ಆಲಿಸಿ ಬೇಕಾಬಿಟ್ಟಿ ಮಾಡೋಕ್ಕೆ ಹೋಗ್ಬೇಡ್ರಪ್ಪ ಅಂದ ಅವರಿಗೆ ನಮ್ಮ ಕೇಳ್ಕೊತಾ ಇದ್ದೀವಿ. ಸೊ ಇದಿಷ್ಟು ಇಲ್ಲಿನ ರೈತರು ಹೇಳ್ತಾ ಇರುವಂಥದ್ದು. ಅಂದರೆ ರಾಜ್ಯ ಸರ್ಕಾರ ನಿಗದಿ ಮಾಡಿರುವಂಥ ದರ ಕೂಡ ಇದೀಗ ಇಲ್ಲಿರುವಂಥ ಸಕ್ಕರೆ ಕಾರ್ಖಾನೆಗಳು ನೀಡ್ತಾ ಇಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಹಾಗಾಗಿ ಸರ್ಕಾರ ನಿಗದಿಪಡಿಸಿರುವಂಥ ದರವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೈತರು ಈ ಹೋರಾಟವನ್ನು ಮುಂದುವರಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ. ಕಬ್ಬು ಬೆಳೆಗಾರರು ನಮಗೆ ಪ್ರತಿ ಟನ್ಗೆ 3,500 ರೂಪಾಯಿ ಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಮತ್ತೊಂದು ಕಡೆ 3,300 ರೂಪಾಯಿ ಕೊಡೋದಾಗಿ ಸರ್ಕಾರದ ವತಿಯಿಂದಲೂ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಕೆಲ ಶುಗರ್ಸ್ ಕಂಪನಿ ಮಾಲೀಕರು ಮಾತ್ರ ಕವಡೆ ಮಾತಿಗೆ ಕಿಮ್ಮತ್ತಿಲ್ಲ ಅನ್ನೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾರೆ. ಇದಕ್ಕಾಗಿ ರೈತರು ಅಫ್ಜಲ್ಪುರದಲ್ಲಿ ಏನ್ ಮಾಡಿದ್ರು ಗೊತ್ತಾ? ಈ ರಿಪೋರ್ಟ್ ನೋಡಿ. ಕಬ್ಬಿಗೆ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ವಿವಿಧ ರೈತ ಸಂಘಟನೆಗಳು ಬೃಹತ್ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಪಟ್ಟಣದಲ್ಲಿ ಏನು ಅಂಬೇಡ್ಕರ್ ಸರ್ಕಲ್ ವೃತ್ತದ ಬಳಿ ಈಗಾಗಲೇ ಸಾಕಷ್ಟು ರೈತ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯಲ್ಲಿರುವಂಥ ರೇಣುಕಾ ಶುಗರ್ಸ್ ಮತ್ತು KPR ಶುಗರ್ಸ್ ರೈತರಿಗೆ ನೀಡಬೇಕಾದಂಥ ದರವನ್ನು ನೀಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಏನು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. 3,500 ರೂಪಾಯಿ ಏನು ಪ್ರತಿ
ಟನ್ ಕಬ್ಬಿಗೆ ಬೆಲೆ ನೀಡುವಂತೆ ಆಗ್ರಹಿಸಿರುವಂಥದ್ದು. ಆದರೆ ಸಕ್ಕರೆ ಕಾರ್ಖಾನೆಗಳು ಅಷ್ಟು ಹಣವನ್ನು ಕೂಡ ನೀಡೋದಕ್ಕೆ ಹಿಂದೇಟಾಗ್ತಾ ಇರುವಂಥದ್ದು. ಹಾಗಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಜೊತೆಗೆ ಏನು ಆ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಇದೀಗ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ರೈತರು ಸಾಕಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ಕಳೆದ ಒಂದು ವಾರದಿಂದ ಹೋರಾಟ ನಡೆಸಿರುವಂಥದ್ದು. ಆದರೆ ಇದುವರೆಗೂ ಕೂಡ ಈ ಒಂದು ರೈತರ ಹೋರಾಟಕ್ಕೆ ಸಕ್ಕರೆ ಕಾರ್ಖಾನೆಗಳಾಗಲಿ ಅಥವಾ ಬೇರೆ ಬೇರೆ ಜಿಲ್ಲಾಡಳಿತ ಆಗಲಿ ಯಾವುದೇ ರೀತಿಯಾದಂಥ ಸೊಪ್ಪು ಹಾಕದೇ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ರೈತರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಸೊ ಈ ಭಾಗದಲ್ಲೂ ಕೂಡ ಸಾಕಷ್ಟು ರೈತರು ಕೂಡ ಇರುವಂಥದ್ದು. ಎಲ್ಲರೂ ಕೂಡ ಬಹಳ ಪ್ರಮುಖವಾಗಿ ಒಂದಷ್ಟು ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸ್ತಾ ಇರುವಂಥದ್ದು. ನನ್ನ ಜೊತೆ ಒಂದಷ್ಟು ರೈತರು ಕೂಡ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಬೇಡಿಕೆ ನಿಮ್ದೀಗ ಪ್ರಮುಖವಾಗಿ? ಸರ್, ಬೇಡಿಕೆ ಏನಪ್ಪ ಅಂದರೆ ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತಿರುವಂಥ ವಿಷಯ ಏನಪ್ಪ ಅಂದರೆ ಇವತ್ತು ಕಬ್ಬಿಗಾಗಿ ಇಡೀ ಸುಮಾರು 12ರಿಂದ 14 ತಿಂಗಳ ಕಾಲ ಕಬ್ಬು ಒಂದೇ ಬೆಳೆ ಮೇಲೆ ನಾವು ಅವಲಂಬನೆ ಇಟ್ಕೊಂಡು ಬೆಳೆದಿರುವಂಥ ಕಬ್ಬು. ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಸಿಲಿನಿಂದ ಇವತ್ತು ಇಳುವರಿ ಹೆಚ್ಚು ಬರುವಂಥದ್ದು ಕಬ್ಬು ಇವತ್ತು ನಮ್ಮದು. ಆದರೆ ಇವತ್ತು ಇವತ್ತು ಏನು ರೇಣುಕಾ ಶುಗರ್ ಫ್ಯಾಕ್ಟ್ರಿ ಮತ್ತು KPR ಫ್ಯಾಕ್ಟ್ರಿಯಲ್ಲಿ 5 ಕಿಲೋಮೀಟರ್ ವ್ಯತ್ಯಾಸದಲ್ಲಿ 10 ಪಾಯಿಂಟ್ ಒಬ್ಬರು 14 ತೋರಿಸ್ತಾರೆ, ಒಬ್ಬರು 9.60 ತೋರಿಸ್ತಾರೆ. ಅಂದರೆ ಇಲ್ಲಿ ಇಳುವರಿನೇ ಅವರೇ ಸ್ವಂತ ವೈಯಕ್ತಿಕವಾಗಿ ಇಳುವರಿ ಫ್ಯಾಕ್ಟ್ರಿ ಮಾಡಿ ಇವತ್ತು ರೈತರಿಗೆ ಮೋಸ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮಾನ್ಯ CM ಸಾಹೇಬರು ಇವತ್ತು ಬೆಳಗಾವಿ ಭಾಗದ ನಮ್ಮ ರೈತರು ಸೋದರು ಏನು ಹೇಳ್ತಾರೆ, CM ಅವರಿಗೆ ಕಚ್ಚೆ ಡೀಲ ಮಾಡಿ ನಾವು ಅಮೌಂಟ್ ದುಡ್ಡು ತೊಗೊಂಡಿದ್ದೀವಿ 3,300 ಅಂತ ಹೇಳ್ತಾರೆ. ಆದರೆ ಇವತ್ತು ನಮ್ಮ 3,100 ಇವತ್ತು 10.14ಗೆ ಇಳುವರಿ ನೋಡಿದ್ರೆ 3,100 ಆಗುತ್ತೆ ನಮ್ಮ ಕಲಬುರಗಿ ಭಾಗದಲ್ಲಿ. ಅದನ್ನು ಕೂಡ ಕೊಡಲಿಕ್ಕೆ ಇವತ್ತು ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ಇವತ್ತು ಲಿಖಿತ ರೂಪದಲ್ಲಿ ಇವತ್ತು ಆಗಲಿ, ಇವತ್ತು ಪತ್ರಿಕೆ ಮಾಧ್ಯಮ ಮುಖಾಂತರ ಆಗಲಿ ಅವ್ರು ಹೇಳ್ತಾ ಇಲ್ಲ. ಇವತ್ತು ಮೂಕ ಧೋರಣೆ ಮಾಡ್ತಾ ಇದ್ದಾರೆ. ಈಗ ಎಷ್ಟು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಫ್ಯಾಕ್ಟ್ರಿಗಳು? ಇವತ್ತಿನ ದಿನ ರೈತರ ಪರಿಸ್ಥಿತಿ ಹೆಂಗಾಗಿದಪ್ಪ ಅಂದ್ರೆ ಫ್ಯಾಕ್ಟ್ರಿಗಳು ಎಷ್ಟು ಕೊಡ್ತೀನಿ ಅಂತ ಹೇಳ್ತಾರೆ. ಇವಾಗ ಫ್ಯಾಕ್ಟ್ರಿದವ್ರು 2,700 ಅಂತ 3,100 ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಫ್ಯಾಕ್ಟ್ರಿದವರು. ನಮಗೆ ಬೆಳಗಾವಿ ಭಾಗದಲ್ಲಿ ಏನು ಕೊಡ್ತಾ ಇದ್ದೀರಿ ಅದೇ 3,300 ರೂಪಾಯಿ ಕೊಡ್ಬೇಕಂತ ನಮ್ಮ ಕೂಗು. ಇನ್ನೊಂದೇನಪ್ಪ ಅಂದರೆ ವಿಚಾರ, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ರೈತರ ಬೆನ್ನು ಮುರಿಯುವ ಕೆಲಸ ರಾಜಕಾರಣಿಗಳು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕೂಡಲೇ ರೈತರ ಬೆಳೆದ ಎಲ್ಲ ಬೆಳೆಗಳಿಗೆ ಸೂಕ್ತವಾದಂಥ ಬೆಲೆ ನಿಗದಿ ಮಾಡಬೇಕು. ರೈತರ ಗೋಳು ಕಲಬುರಗಿ ಜಿಲ್ಲೆಯಲ್ಲಿ ಅಧೋಗತಿ ಆಗಿದೆ. ಕೂಡಲೇ ರೈತರ ಸಮಸ್ಯೆಗಳನ್ನು ಆಲಿಸಿ ಬೇಕಾಬಿಟ್ಟಿ ಮಾಡೋಕ್ಕೆ ಹೋಗ್ಬೇಡ್ರಪ್ಪ ಅಂದ ಅವರಿಗೆ ನಮ್ಮ ಕೇಳ್ಕೊತಾ ಇದ್ದೀವಿ. ಸೊ ಇದಿಷ್ಟು ಇಲ್ಲಿನ ರೈತರು ಹೇಳ್ತಾ ಇರುವಂಥದ್ದು. ಅಂದರೆ ರಾಜ್ಯ ಸರ್ಕಾರ ನಿಗದಿ ಮಾಡಿರುವಂಥ ದರ ಕೂಡ ಇದೀಗ ಇಲ್ಲಿರುವಂಥ ಸಕ್ಕರೆ ಕಾರ್ಖಾನೆಗಳು ನೀಡ್ತಾ ಇಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಹಾಗಾಗಿ ಸರ್ಕಾರ ನಿಗದಿಪಡಿಸಿರುವಂಥ ದರವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೈತರು ಈ ಹೋರಾಟವನ್ನು ಮುಂದುವರಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ. ಕಬ್ಬು ಬೆಳೆಗಾರರು ನಮಗೆ ಪ್ರತಿ ಟನ್ಗೆ 3,500 ರೂಪಾಯಿ ಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಮತ್ತೊಂದು ಕಡೆ 3,300 ರೂಪಾಯಿ ಕೊಡೋದಾಗಿ ಸರ್ಕಾರದ ವತಿಯಿಂದಲೂ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಕೆಲ ಶುಗರ್ಸ್ ಕಂಪನಿ ಮಾಲೀಕರು ಮಾತ್ರ ಕವಡೆ ಮಾತಿಗೆ ಕಿಮ್ಮತ್ತಿಲ್ಲ ಅನ್ನೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾರೆ. ಇದಕ್ಕಾಗಿ ರೈತರು ಅಫ್ಜಲ್ಪುರದಲ್ಲಿ ಏನ್ ಮಾಡಿದ್ರು ಗೊತ್ತಾ? ಈ ರಿಪೋರ್ಟ್ ನೋಡಿ. ಕಬ್ಬಿಗೆ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ವಿವಿಧ ರೈತ ಸಂಘಟನೆಗಳು ಬೃಹತ್ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಪಟ್ಟಣದಲ್ಲಿ ಏನು ಅಂಬೇಡ್ಕರ್ ಸರ್ಕಲ್ ವೃತ್ತದ ಬಳಿ ಈಗಾಗಲೇ ಸಾಕಷ್ಟು ರೈತ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯಲ್ಲಿರುವಂಥ ರೇಣುಕಾ ಶುಗರ್ಸ್ ಮತ್ತು KPR ಶುಗರ್ಸ್ ರೈತರಿಗೆ ನೀಡಬೇಕಾದಂಥ ದರವನ್ನು ನೀಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಏನು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. 3,500 ರೂಪಾಯಿ ಏನು ಪ್ರತಿ ಟನ್ ಕಬ್ಬಿಗೆ ಬೆಲೆ ನೀಡುವಂತೆ ಆಗ್ರಹಿಸಿರುವಂಥದ್ದು. ಆದರೆ ಸಕ್ಕರೆ ಕಾರ್ಖಾನೆಗಳು ಅಷ್ಟು ಹಣವನ್ನು ಕೂಡ ನೀಡೋದಕ್ಕೆ ಹಿಂದೇಟಾಗ್ತಾ ಇರುವಂಥದ್ದು. ಹಾಗಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಜೊತೆಗೆ ಏನು ಆ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಇದೀಗ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ರೈತರು ಸಾಕಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ಕಳೆದ ಒಂದು ವಾರದಿಂದ ಹೋರಾಟ ನಡೆಸಿರುವಂಥದ್ದು. ಆದರೆ ಇದುವರೆಗೂ ಕೂಡ ಈ ಒಂದು ರೈತರ ಹೋರಾಟಕ್ಕೆ ಸಕ್ಕರೆ ಕಾರ್ಖಾನೆಗಳಾಗಲಿ ಅಥವಾ ಬೇರೆ ಬೇರೆ ಜಿಲ್ಲಾಡಳಿತ ಆಗಲಿ ಯಾವುದೇ ರೀತಿಯಾದಂಥ ಸೊಪ್ಪು ಹಾಕದೇ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ರೈತರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಸೊ ಈ ಭಾಗದಲ್ಲೂ ಕೂಡ ಸಾಕಷ್ಟು ರೈತರು ಕೂಡ ಇರುವಂಥದ್ದು. ಎಲ್ಲರೂ ಕೂಡ ಬಹಳ ಪ್ರಮುಖವಾಗಿ ಒಂದಷ್ಟು ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸ್ತಾ ಇರುವಂಥದ್ದು. ನನ್ನ ಜೊತೆ ಒಂದಷ್ಟು ರೈತರು ಕೂಡ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಬೇಡಿಕೆ ನಿಮ್ದೀಗ ಪ್ರಮುಖವಾಗಿ? ಸರ್, ಬೇಡಿಕೆ ಏನಪ್ಪ ಅಂದರೆ ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತಿರುವಂಥ ವಿಷಯ ಏನಪ್ಪ ಅಂದರೆ ಇವತ್ತು ಕಬ್ಬಿಗಾಗಿ
ಇಡೀ ಸುಮಾರು 12ರಿಂದ 14 ತಿಂಗಳ ಕಾಲ ಕಬ್ಬು ಒಂದೇ ಬೆಳೆ ಮೇಲೆ ನಾವು ಅವಲಂಬನೆ ಇಟ್ಕೊಂಡು ಬೆಳೆದಿರುವಂಥ ಕಬ್ಬು. ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಸಿಲಿನಿಂದ ಇವತ್ತು ಇಳುವರಿ ಹೆಚ್ಚು ಬರುವಂಥದ್ದು ಕಬ್ಬು ಇವತ್ತು ನಮ್ಮದು. ಆದರೆ ಇವತ್ತು ಇವತ್ತು ಏನು ರೇಣುಕಾ ಶುಗರ್ ಫ್ಯಾಕ್ಟ್ರಿ ಮತ್ತು KPR ಫ್ಯಾಕ್ಟ್ರಿಯಲ್ಲಿ 5 ಕಿಲೋಮೀಟರ್ ವ್ಯತ್ಯಾಸದಲ್ಲಿ 10 ಪಾಯಿಂಟ್ ಒಬ್ಬರು 14 ತೋರಿಸ್ತಾರೆ, ಒಬ್ಬರು 9.60 ತೋರಿಸ್ತಾರೆ. ಅಂದರೆ ಇಲ್ಲಿ ಇಳುವರಿನೇ ಅವರೇ ಸ್ವಂತ ವೈಯಕ್ತಿಕವಾಗಿ ಇಳುವರಿ ಫ್ಯಾಕ್ಟ್ರಿ ಮಾಡಿ ಇವತ್ತು ರೈತರಿಗೆ ಮೋಸ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮಾನ್ಯ CM ಸಾಹೇಬರು ಇವತ್ತು ಬೆಳಗಾವಿ ಭಾಗದ ನಮ್ಮ ರೈತರು ಸೋದರು ಏನು ಹೇಳ್ತಾರೆ, CM ಅವರಿಗೆ ಕಚ್ಚೆ ಡೀಲ ಮಾಡಿ ನಾವು ಅಮೌಂಟ್ ದುಡ್ಡು ತೊಗೊಂಡಿದ್ದೀವಿ 3,300 ಅಂತ ಹೇಳ್ತಾರೆ. ಆದರೆ ಇವತ್ತು ನಮ್ಮ 3,100 ಇವತ್ತು 10.14ಕ್ಕೆ ಇಳುವರಿ ನೋಡಿದ್ರೆ 3,100 ಆಗುತ್ತೆ ನಮ್ಮ ಕಲಬುರಗಿ ಭಾಗದಲ್ಲಿ. ಅದನ್ನು ಕೂಡ ಕೊಡಲಿಕ್ಕೆ ಇವತ್ತು ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ಇವತ್ತು ಲಿಖಿತ ರೂಪದಲ್ಲಿ ಇವತ್ತು ಆಗಲಿ, ಇವತ್ತು ಪತ್ರಿಕೆ ಮಾಧ್ಯಮ ಮುಖಾಂತರ ಆಗಲಿ ಅವ್ರು ಹೇಳ್ತಾ ಇಲ್ಲ, ಇವತ್ತು ಮೂಕ ಧೋರಣೆ ಮಾಡ್ತಾ ಇದ್ದಾರೆ. ಈಗ ಎಷ್ಟು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಫ್ಯಾಕ್ಟ್ರಿಗಳು? ಇವತ್ತಿನ ದಿನ ರೈತರ ಪರಿಸ್ಥಿತಿ ಹೆಂಗಾಗಿದಪ್ಪ ಅಂದ್ರೆ ಫ್ಯಾಕ್ಟ್ರಿಗಳು ಎಷ್ಟು ಕೊಡ್ತೀನಿ ಅಂತ ಹೇಳ್ತಾರೆ. ಇವಾಗ ಫ್ಯಾಕ್ಟ್ರಿದವರು 2,700 ಅಂತ 3,100 ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಫ್ಯಾಕ್ಟ್ರಿದವರು. ನಮಗೆ ಬೆಳಗಾವಿ ಭಾಗದಲ್ಲಿ ಏನು ಕೊಡ್ತಾ ಇದ್ದೀರಾ ಅದೇ 3,300 ರೂಪಾಯಿ ಕೊಡ್ಬೇಕಂತ ನಮ್ಮ ಕೂಗು. ಇನ್ನೊಂದೇನಪ್ಪ ಅಂದರೆ ವಿಚಾರ, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ರೈತರ ಬೆನ್ನು ಮುರಿಯುವ ಕೆಲಸ ರಾಜಕಾರಣಿಗಳು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕೂಡಲೇ ರೈತರ ಬೆಳೆದ ಎಲ್ಲ ಬೆಳೆಗಳಿಗೆ ಸೂಕ್ತವಾದಂಥ ಬೆಲೆ ನಿಗದಿ ಮಾಡಬೇಕು. ರೈತರ ಗೋಳು ಕಲಬುರಗಿ ಜಿಲ್ಲೆಯಲ್ಲಿ ಅಧೋಗತಿ ಆಗಿದೆ. ಕೂಡಲೇ ರೈತರ ಸಮಸ್ಯೆಗಳನ್ನು ಆಲಿಸಿ ಬೇಕಾಬಿಟ್ಟಿ ಮಾಡೋಕ್ಕೆ ಹೋಗ್ಬೇಡ್ರಪ್ಪ ಅಂದ ಅವರಿಗೆ ನಮ್ಮ ಕೇಳ್ಕೊತಾ ಇದ್ದೀವಿ. ಇದಿಷ್ಟು ಇಲ್ಲಿನ ರೈತರು ಹೇಳ್ತಾ ಇರುವಂಥದ್ದು. ಅಂದರೆ ರಾಜ್ಯ ಸರ್ಕಾರ ನಿಗದಿ ಮಾಡಿರುವಂಥ ದರ ಕೂಡ ಇದೀಗ ಇಲ್ಲಿರುವಂಥ ಸಕ್ಕರೆ ಕಾರ್ಖಾನೆಗಳು ನೀಡ್ತಾ ಇಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಹಾಗಾಗಿ ಸರ್ಕಾರ ನಿಗದಿಪಡಿಸಿರುವಂಥ ದರವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೈತರು ಈ ಹೋರಾಟವನ್ನು ಮುಂದುವರಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ.